ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಎಲೆಕ್ಷನ್ಗೆ ದಿನಗಣನೆ ಶುರುವಾಗೋಗಿದೆ. ಸಿಲಿಕಾನ್ ಸಿಟಿ ಎಲ್ಲೆಡೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಈ ಮಧ್ಯೆ ರಾಜಧಾನಿಯಲ್ಲಿರೋ ಸುಮಾರು 500ಕ್ಕೂ ಹೆಚ್ಚು ರೌಡಿ ಶೀಟರ್ಸ್ಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿ ರೌಡಿಗಳಿಗೆ ಎಲೆಕ್ಷನ್ ಬಿಸಿ. 500ಕ್ಕೂ ಹೆಚ್ಚು ರೌಡಿಗಳ ಮನೆ ಮೇಲೆ ದಾಳಿ. ಇಂದು ಬೆಳ್ಳಂಬೆಳಗ್ಗೆ ದಕ್ಷಿಣ ವಿಭಾಗ ಹಾಗೂ ಪಶ್ಚಿಮ ವಿಭಾಗ ಪೊಲೀಸರು ಆಯಾ ಭಾಗದ ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರೌಡಿಗಳು ಬಾಲ ಬಿಚ್ಚಬಹುದು ಅನ್ನೋ ಕಾರಣಕ್ಕೆ ಈ ದಾಳಿ ಮಾಡಿದ್ದು ಅವರ ಮನೆಗಳನ್ನ ಜಾಲಾಡಿದ್ದಾರೆ. ಕೆಲ ರೌಡಿಗಳನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಡಿಲ್ ಮಾಡಿದ್ದಾರೆ. ಇವತ್ತೊಂದೇ ದಿನ ಸುಮಾರು 500ಕ್ಕೂ ಹೆಚ್ಚು ರೌಡಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಸುಮಾರು 100ಗಿಂತ ಜಾಸ್ತಿ ರೌಡಿಗಳ ಮನೆ ಮೇಲೆ ದಾಳಿ ಮಾಡಿದ್ದೀವಿ. ಅದರಲ್ಲಿ 2 ಜನನ ನಾವು ಎಬ್ಸ್ಕಾಂಡಿಂಗ್ ರೌಡಿ ಶೀಟರ್ನ ಪತ್ತೆ ಮಾಡಿದ್ದೀವಿ. ಮೋರ್ ದೆನ್ 20 ವಾರೆಂಟ್ಸ್ ಯಾರ ಮೇಲೆ ಪೆಂಡಿಂಗ್ ಇತ್ತು ಅವ್ರನ್ನ ಪತ್ತೆ ಮಾಡಿದ್ದೀವಿ. ಸೊ ಅವರೆಲ್ಲರನ್ನ ಪತ್ತೆ ಮಾಡಿ ಈ ಎಲೆಕ್ಷನ್ ಪ್ರಯುಕ್ತ ಏನು ಚೆಕಿಂಗು ಮತ್ತು ಏನು ದಾಳಿಗಳು ಮಾಡಬೇಕು ಅದು ಮಾಡಿದ್ದೀವಿ. 800ಗಿಂತ ಜಾಸ್ತಿ ಸರ್ಪ್ರೈಸ್ ಚೆಕ್ಸ್ ಮಾಡಿದ್ದೀವಿ ವೆಹಿಕಲ್ಸ್ ಮೇಲೆ ಮತ್ತು ಸಸ್ಪಿಷಿಯಸ್ ಪರ್ಸನ್ಸ್ ಮೇಲೆ. ರೌಡಿಗಳ ಮನೆಯಲ್ಲಿ ಮಾರಕಾಸ್ತ್ರಗಳು ವಶ. ವಾರೆಂಟ್ ಇದ್ದು ನಾಪತ್ತೆ ಆಗಿದ್ದ ರೌಡಿಗಳು ಪತ್ತೆ. ಪಶ್ಚಿಮ ವಿಭಾಗ ಡಿಸಿಪಿ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಒಟ್ಟು 80ಕ್ಕೂ ಹೆಚ್ಚು ರೌಡಿಗಳ ಮನೆ ಮೇಲೆ ದಾಳಿ ನಡೆಸಿದ್ರು. ಈ ವೇಳೆ ಚಾಕು, ಲಾಂಗ್ನಂತಹ ವೆಪನ್ಗಳು ಸಿಕ್ಕಿದೆ. ಮನೆಯ ಒಳಗಡೆ ಹಾಗೂ ತಮ್ಮದೇ ಆದಂತಹ ಅಡ್ಡಗಳನ್ನ ಮಾಡಿಕೊಂಡಂತಹ ಜಾಗಗಳಲ್ಲಿ ಮಾರಕಾಸ್ತ್ರಗಳನ್ನ ಬಚ್ಚಿಟ್ಟಿದ್ರು. ಈ ವೇಳೆ ವಾರೆಂಟ್ ಇದ್ದು ಇಷ್ಟು ದಿನ ಪೊಲೀಸರಿಗೆ ಸಿಗದೆ ಇರೋ ಸುಮಾರು 20 ಕ್ರಿಮಿನಲ್ಗಳು ಇವತ್ತು ದಾಳಿ ವೇಳೆ ಸಿಕ್ಕಿದ್ದಾರೆ. ತಕ್ಷಣವೇ ಅವರನ್ನ ಅರೆಸ್ಟ್ ಮಾಡಿದ್ದು ಕೆಲವರಿಗೆ ಗೂಂಡಾ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿ ಗಡಿಪಾರು ಮಾಡಲು ಸಹ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಈ ಏರಿಯಾ ಡಾಮಿನೇಷನ್ಸ್ದಲ್ಲಿ ನಾವು ಕೆಲವೊಂದಿಷ್ಟು ಏರಿಯಾಸ್ಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಆ ಏರಿಯಾದಲ್ಲಿದ್ದಂತಹ ಇಂಟಿಮಿಡೇಟರ್ಸ್ ಆಗಲಿ ಮತ್ತು ರೌಡೀಸ್ಗಳಾಗಲಿ ಮತ್ತು NBWsಗಳು ಬಾಕಿ ಇದ್ದು ಕಾನೂನಿನಿಂದ ತಪ್ಪಿಸ್ಕೊಂಡು ನ್ಯಾಯಾಲಯಗಳಿಗೆ ಅಟೆಂಡ್ ಆಗದೇ ತಪ್ಪಿಸ್ಕೊಳ್ತಾ ಇದ್ದಂಥ ವ್ಯಕ್ತಿಗಳನ್ನಾಗಿ ಅವ್ರನ್ನ ಸ್ಪೆಷಲ್ ಡ್ರೈವ್ ಮಾಡಿಬಿಟ್ಟು ಇವತ್ತೊಂದು ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ. ಎಲೆಕ್ಷನ್ ಮುಗಿಯೋವರೆಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದು ಎಲ್ಲ ರೌಡಿ ಶೀಟರ್ಗಳಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅಸೆಂಬ್ಲಿ ಎಲೆಕ್ಷನ್ಗೆ ನಾಮಿನೇಷನ್ ಮಾಡಲು ಇಂದೇ ಕೊನೆಯ ದಿನ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ನಾಮಿನೇಷನ್ ಭರಾಟೆ ಜೋರಾಗಿತ್ತು. ಇದರ ಮಧ್ಯೆ ಕೆಜಿಎಫ್ ಬಾಬು ಪಕ್ಷೇತರವಾಗಿ ಈ ಬಾರಿ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ನಡೆದ ಎಲೆಕ್ಷನ್ ಅಪ್ಡೇಟ್ ಸ್ಟೋರಿ ಇಲ್ಲಿದೆ ನೋಡಿ. ಎಲೆಕ್ಷನ್ ಹೊತ್ತಲ್ಲಿ ಕೆಜಿಎಫ್ ಬಾಬುಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ನಿನ್ನೆಯೆಲ್ಲ ಮನೆ ಮೇಲೆ ಐಟಿ ಇಡಿ ರೇಡ್ನಿಂದ ಕಂಗಾಲಾಗಿದ್ದ ಕೆಜಿಎಫ್ ಬಾಬುಗೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿತ್ತು. ಟಿಕೆಟ್ ಸಿಗದ ಕಾರಣ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಬೆಂಬಲಿಗರ ಜೊತೆಗೆ ಸೌತ್ ಅಂಡ್ ಸರ್ಕಲ್ ಬಳಿಯ ಆರ್ಒ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೂ ರಾಜೀನಾಮೆ ನೀಡಿದ್ರು. ನಾಮಪತ್ರ ಹಾಕಿದ್ದೀನಿ, ಇಂಡಿಪೆಂಡೆಂಟ್ ಹಾಕಿದ್ದೀನಿ, JDS ಇಂದ ಹಾಕಿದ್ವಿ. ಅವರು ಇಮ್ರಾನ್ ಪಾಷಾ ಅವರು ಕ್ಯಾಂಡಿಡೇಟ್ ಆಗಿ ಅವರು ಬಿ ಫಾರ್ಮ್ ತಗೊಂಡು ಬಂದು ಹಾಕಿದ್ದಾರೆ. ನನಗೆ ಇನ್ನೂ ಬಿ ಫಾರ್ಮ್ ಸಿಕ್ಕಲಿಲ್ಲ. ಅದು ಪ್ರೊಸೀಜರ್ ಏನಿದೆ ಹಾಕಿ ಅಂತ ಹೇಳಿದ್ರು, ಹಾಕಿದ್ದೀನಿ. ಕೊಟ್ಟರೆ ಒಳ್ಳೆಯದು, ಕೊಟ್ಟಿಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿ. ಮೇ 10 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗೋ ದಿನ. ಅದಕ್ಕೂ ಮುನ್ನ ಪಕ್ಷಗಳಲ್ಲಿ ಪಕ್ಷಾಂತರ ಸದ್ದು ಮಾಡ್ತಿದೆ. ಜಯನಗರದಲ್ಲಿ 100 ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರಿದ್ದಾರೆ. ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸುಮಾರು 5,000 ಕಾರ್ಯಕರ್ತರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಪಕ್ಷದ ಬಗ್ಗೆ ವಿಶೇಷವಾಗಿ ಯುವಕರಿಗೆ ಒಂದು ನಂಬಿಕೆ ಕಳ್ಕೊಂಡಿದ್ದಾರೆ. ಯಾವುದೇ ಒಂದು ಪಕ್ಷ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಬಿಜೆಪಿ ಇರ್ಬೋದು, ನಾಯಕತ್ವದ ಕೊರತೆ ಇದ್ದರೆ ಜನರನ್ನ ಅಟ್ರಾಕ್ಟ್ ಮಾಡುವಂಥ ನಾಯಕರಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಪಕ್ಷ ಕ್ಷೀಣಿಸುತ್ತೆ. ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನವಾಗಿದ್ದ ಕಾರಣ ಹಲವು ಅಭ್ಯರ್ಥಿಗಳು ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಬ್ಯಾಟರಾಯನಪುರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೃಷ್ಣ ಭೈರೇಗೌಡ ಅದ್ಧೂರಿ ಮೆರವಣಿಗೆ ನಡೆಸುವ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇತ್ತ ಶಾಂತಿನಗರ ಕ್ಷೇತ್ರದಿಂದ ಹಾಲಿ ಶಾಸಕ NA ಹ್ಯಾರಿಸ್ ಕೂಡ ಬೃಹತ್ ಮೆರವಣಿಗೆ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ.
ಇನ್ನು ಬಿಜೆಪಿ ಭದ್ರಕೋಟೆ ಮಲ್ಲೇಶ್ವರ ಕಣದಿಂದ ಉತ್ಕರ್ಷ್ ಅನ್ನೋರು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಯಲಹಂಕ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಕೇಶವ ರಾಜಣ್ಣ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಮೂಲಕ ಎಲ್ಲಾ ಕ್ಷೇತ್ರಗಳಲ್ಲಿ ಅಸೆಂಬ್ಲಿ ಅಖಾಡ ಅಧಿಕೃತವಾಗಿ ರಂಗೇರಿದೆ. ಮಟ್ಟದಲ್ಲಿ ಬಂದಿದ್ದಾರೆ ಜನ. ನಾನು ಯಾರಿಗೂ ಫೋನ್ ಮಾಡಿಲ್ಲ, ಬರೀ ಮೆಸೇಜ್ ಕಳಿಸಿದ್ದು, ಕರೆ ಕೊಟ್ಟೆ, ಏನೇನೋ ಹೇಳ್ತಾರೆ. ನಾನು ಹೇಳ್ತಿಲ್ಲ ನಿಮ್ಗೆ 13ನೇ ತಾರೀಕು ಕೊಡ್ತೇವೆ. ಏನು ಯುವ ಚೈತನ್ಯ ಅಂತ ಏನು ಮಾಡ್ತಾ ಇದ್ದಾರೆ, ಅದು ಬರೀ ಬಾಯಿ ಮಾತುಗಲ್ಲ. ಒಬ್ಬ ಯುವಕನ ಶಕ್ತಿ ಏನಾದ್ರು ತೋರಿಸೋದಕ್ಕೆ ಯುವಕರಿಗೆ ಟಿಕೆಟ್ ಕೊಟ್ಟು ಒಂದು ಜೆಡಿಎಸ್ ಪಕ್ಷದಿಂದ ಇವತ್ತು ಕಳಿಸಿದೆ. ಒಂದು ಬದಲಾವಣೆಯ ಪರ್ವ ಇಲ್ಲಿಂದ ಶುರು ಆಗುತ್ತೆ. ಎಲ್ಲ ಅಭ್ಯರ್ಥಿಗಳು ಉಮೇದುವಾರಿಕೆ ಸಲ್ಲಿಕೆ ಮಾಡಿ ಅದೃಷ್ಟ ಪರೀಕ್ಷೆಗೆ ಸಜ್ಜಾಗಿದ್ದಾರೆ. ಮತದಾರರು ಇವರೆಲ್ಲರ ಹಣೆ ಬರಹವನ್ನ ಮೇ 10ರಂದು ಬರೆಯಲಿದ್ದು, ಮೇ 13ರಂದು ಫಲಿತಾಂಶ ಹೊರಬೀಳಲಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಇನ್ನು ಎಲೆಕ್ಷನ್ ಟೈಮ್ನಲ್ಲಿ ಪ್ರಚಾರ, ರೋಡ್ ಶೋ, ಸೆಲೆಬ್ರೇಷನ್ಗಳು ಇದ್ದೇ ಇರುತ್ತೆ. ಇಂತಹ ಟೈಮ್ನಲ್ಲಿ ಜನರಿಗೆ ಮತ್ತಷ್ಟು ಉತ್ಸಾಹ ಹೆಚ್ಚಿಸಲು ತಮಟೆ ಬ್ಯಾಂಡ್ ಸೆಟ್ಗಳು ಎಂಟ್ರಿ ಕೊಡುತ್ತೆ. ಇದೇ ಕಾರಣಕ್ಕೆ ಈ ಬಾರಿ ಬ್ಯಾಂಡ್ ಸೆಟ್ ಟೀಮ್ಗಳಿಗೆ ಈಗ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಕರ್ನಾಟಕದ ಚುನಾವಣಾ ಅಖಾಡ ಕಾವೇರ್ತಿದೆ. ಇಂದು ನಾಮಿನೇಷನ್ ಭರಾಟೆ ಮುಗ್ದಿದ್ದು, ಇನ್ನು ಅಭ್ಯರ್ಥಿಗಳು ವಿಜಯಮಾಲೆ ಓಟ ಶುರು ಮಾಡಿದ್ದಾರೆ. ಅಭ್ಯರ್ಥಿಗಳು ಭರ್ಜರಿ ಮೆರವಣಿಗೆ, ಸೌಂಡ್ ಸೆಟಪ್ನೊಂದಿಗೆ ಪ್ರಚಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ನಗರದೆಲ್ಲೆಡೆ ಸೌಂಡ್ ಮಾಡ್ತಾ ಇರೋದು ಅಂದ್ರೆ ತಮಟೆ ಸೌಂಡ್. ಇಷ್ಟು ದಿನ ಬರೀ ಜಾತ್ರೆ ಸಂಭ್ರಮದಲ್ಲಿ ಐತಲ ಕಡಿ ಸೌಂಡ್ ಮಾಡ್ತಾ ಇದ್ದ ತಮಟೆಗಳಿಗೆ ಈಗ ಡಿಮ್ಯಾಂಡ್ ಹೆಚ್ಚಾಗ್ತಿದೆ. ಆಲ್ ಮ್ಯೂಸಿಕ್ ಮಡಗಿದ್ದೀವಿ, ಬ್ಯಾಂಡ್ ಸೆಟ್ ಮಡಗಿದ್ದೀವಿ, ಮತ್ತು ಟಮಟೆಗಳು ಮಡಗಿದ್ದೀವಿ. ಎಲ್ಲ ಪ್ರೋಗ್ರಾಮ್ ಹೋಗ್ತೀವಿ ನಾವು. ಮದುವೆ ಪ್ರೋಗ್ರಾಮ್ ಹೋಗ್ತೀವಿ, ಮತ್ತು ಈ ಥರ ಎಲೆಕ್ಷನ್ ಕಾರ್ಯಕ್ರಮ ಅದಕ್ಕೂ ಹೋಗ್ತೀವಿ. ಬರುತ್ತೆ. ಮೊನ್ನೆ ಎಲ್ಲ ನಾವು ನಾಮಿನೇಷನ್ ಮಾಡಿದ್ದೀವಿ. ಸುಮಾರು ಒಂದು 10-17 ಪ್ರೋಗ್ರಾಮ್ ಮಾಡಿದ್ವಿ ಎಲ್ಲರಿಗೂ. ಅದರಿಂದ ಸ್ವಲ್ಪ ಕೆಲವರು ಕೊಟ್ಟವರೆ, ಕೆಲವರಿಂದ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಶೇಕಡ 20ರಿಂದ 50ರಷ್ಟು ಹೆಚ್ಚಿನ ಸಂಭಾವನೆಯನ್ನ ಕೇಳಲಾಗ್ತಿದೆ. ಸದ್ಯಕ್ಕೆ ವ್ಯಾಪಾರ ಉತ್ತಮವಾಗಿದ್ದು, ಎಲೆಕ್ಷನ್ ಮುಗಿದ ನಂತರ ಡಿಮ್ಯಾಂಡ್ ಕಡಿಮೆ ಆಗುವ ಸಾಧ್ಯತೆ ಇರೋದ್ರಿಂದ ಸಂಭಾವನೆ ಕೊಂಚ ಮಟ್ಟಿಗೆ ಹೆಚ್ಚಾಗಿದೆ ಅಂತ ಬ್ಯಾಂಡ್ ಸೆಟ್ ಮಾಲೀಕರು ಹೇಳ್ತಿದ್ದಾರೆ. ಇದರ ಜೊತೆಗೆ ಎಲೆಕ್ಷನ್ ಮುಗಿದ ಮೇಲೂ ವಿಜಯೋತ್ಸವ ಆಚರಣೆಗೂ ನಮ್ಗೆ ಆರ್ಡರ್ ಬಂದಿದೆ. ಆದ್ರೆ ಅಡ್ವಾನ್ಸ್ ಬುಕ್ ಮಾಡಿ ಆಮೇಲೆ ಕಾಸು ಕೊಡೋಕೆ ಸತಾಯಿಸ್ತಾರೇನೋ ಅಂತ ಮಾಲೀಕರು ಹೇಳ್ತಿದ್ದಾರೆ. ನಾಮಿನೇಷನ್ ಮಾಡುವಾಗ ಕರೀತಾರೆ, ಅದು ಹೋಗ್ತೀವಿ. ಅಲ್ಲಿ ಮಾಡಿದ ತಿರ್ಗಾ ಎಲೆಕ್ಷನ್ ಗೆದ್ದಿದ ಮೇಲೆ ಕರೀತಾರೆ, ನಾವು ಮಾಡ್ತಾ ಇದ್ದೀವಿ. ಎಲೆಕ್ಷನಲ್ಲಿ ಲಾಭನೂ ಬರ್ತದೆ, ಒಂದೊಂದು ಟೈಮ್ ಸ್ವಲ್ಪ ಲಾಸ್ ಆಗ್ತದೆ. ನಾವು ಏನು ಮಾಡೋಕ್ಕಾಗಲ್ಲ. ನಮ್ಗೆ ಅಡ್ಜಸ್ಟ್ಮೆಂಟ್ ಇದ್ದಾರೆ ಜನ, ಅವರು ಒಂದೊಂದು ಟೈಮ್ ಕಡಿಮೆನೇ ಕೊಡ್ತಾರೆ, ಜಾಸ್ತಿನೂ ಕೊಡ್ತಾರೆ. ಒಟ್ನಲ್ಲಿ ಎಲೆಕ್ಷನ್ ಅನ್ನೋದು ಕೆಲವರಿಗೆ ಭವಿಷ್ಯದ ಪರೀಕ್ಷೆ ಆದ್ರೆ, ಇನ್ನು ಕೆಲವರಿಗೆ ವ್ಯಾಪಾರ ಮತ್ತು ಕೆಲವರಿಗೆ ಅದು ಬದುಕು. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ಎಲೆಕ್ಷನ್ ಫಿಕ್ಸ್ ಆದಾಗಿನಿಂದ ಬಿಬಿಎಂಪಿ ಫುಲ್ ಬ್ಯುಸಿಯಾಗೋಗಿದೆ. ಅಧಿಕಾರಿಗಳು, ಸಿಬ್ಬಂದಿ ಚುನಾವಣೆ ಕೆಲಸಗಳಲ್ಲಿದ್ದಾರೆ. ಇತ್ತ ಪಾಲಿಕೆಯಿಂದ ಸಾರ್ವಜನಿಕರಿಗೆ ಆಗಬೇಕಾದ ಕೆಲಸಗಳು ಹಾಗೆ ಉಳಿದಿದೆ. ಇದರಿಂದ ಸೇವೆ ನಿರೀಕ್ಷಿಸಿ ಪಾಲಿಕೆಗೆ ಬರುವ ಸಾರ್ವಜನಿಕರ ಗೋಳು ಹೇಳತಿರದಂತಾಗಿದೆ. ರಂಗೇರಿದ ಅಸೆಂಬ್ಲಿ ಅಖಾಡ, ಸಾರ್ವಜನಿಕರಿಗೆ ಪ್ರಾಣ ಸಂಕಟ. ಖಾಲಿ ಬಿಬಿಎಂಪಿ, ಅಧಿಕಾರಿ ಸಿಬ್ಬಂದಿ ಫುಲ್ ಬ್ಯುಸಿ. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಬಿಬಿಎಂಪಿಗೆ ಸಾರ್ವಜನಿಕರು ಬಂದು ಹೋಗ್ತಾರೆ. ಬರ್ತ್ ಸರ್ಟಿಫಿಕೇಟ್ನಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ಮಾಡಿಸೋಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಹೋಗ್ತಾರೆ. ಆದರೆ ವಿಧಾನಸಭಾ ಚುನಾವಣೆ ಘೋಷಣೆ ಆದ ಬಳಿಕ ಸಾರ್ವಜನಿಕರು ಸೇವೆ ಪಡೆಯುವುದಕ್ಕೆ ಪರದಾಡುವಂತಾಗಿದೆ. ಚುನಾವಣೆ ಗುಂಗಲ್ಲಿರುವ ಬಿಬಿಎಂಪಿ ಸಾರ್ವಜನಿಕ ಸೇವೆ ನೀಡಲು ಮರತಂತಿದೆ. ಪ್ರತಿದಿನ ಜನರು ನಗರದ ಅಷ್ಟೂ ಪಾಲಿಕೆ ಕಚೇರಿಗೆ ಬಂದು ಬರಿಗೈಯಲ್ಲಿ ವಾಪಸ್ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. 5 ವರ್ಷಕ್ಕೊಮ್ಮೆ ಬರುವ ಎಲೆಕ್ಷನ್ ಅನ್ನ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಿಭಾಯಿಸಬೇಕು. ಆದರೆ ಅದೇ ಎಲೆಕ್ಷನ್ ಹೆಸರಲ್ಲಿ ನಾಗರಿಕ ಸೇವೆ ಸಿಗದೆ ಹಲವು ಸಮಸ್ಯೆಗಳಿಗೆ ಬೆಂಗಳೂರು ಮಂದಿ ಸಿಲುಕಿದ್ದಾರೆ. ಅಧಿಕಾರಿಗಳು, ಸಿಬ್ಬಂದಿ ಕೈಗೆ ಸಿಗದೆ ಜನರು ಸಪ್ಪೆ ಮೋರಿಯಲ್ಲಿ ವಾಪಸ್ ಹೋಗ್ತಿದ್ದಾರೆ. ಬ್ಯಾಂಕ್ನಿಂದ ಸಾಲ ಪಡೆಯೋಕೆ, ಖಾತಾ ಮಾಡಿಸೋಕೆ ಬರುವವರು, ಹೀಗೆ 108 ಕೆಲಸ ಕಾರ್ಯಗಳಿಗೆ ಬರುವವರು ಅಸಮಾಧಾನಗೊಂಡಿದ್ದಾರೆ. ಮಂಡಲಲ್ಲಿ ಅಂದರೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಚ್ಚು ಕಮ್ಮಿ ಒಂದು 8ರಿಂದ 10 ಜನ ನಾಮಿನೇಷನ್ ಫೈಲ್ ಮಾಡ್ಬೋದು. 8ರಿಂದ 10 ಜನ ನಾಮಿನೇಷನ್ ಫೈಲ್ಗೋಸ್ಕರ ಇಲ್ಲಿ 106 ಜನರನ್ನ
ಬರೀ ಕೈಯಲ್ಲಿ ಕಳಿಸೋದು ಆಗ್ಬಿಟ್ಟಿದೆ ಪರಿಸ್ಥಿತಿ ನಮಗೆ. ನಾವೇನಾದರೂ ಒಂದು ಮಾಹಿತಿ ಬೇಕು ಅಂತ ಬಂದರೆ, ಒಂದು ಜನನ ಮರಣ ಪ್ರಮಾಣ ಪತ್ರ ಕೇಳಲಿಕ್ಕೆ ಅಂತ ಬಂದರೆ, ನಮ್ಮ ಖಾತಾ ಕಂದಾಯ ವಿಷಯವಾಗಿ ಬಂದರೆ, ನಮಗೆ BBMPಗೆ ಸಂಬಂಧಪಟ್ಟ ಯಾವುದೇ ಕೆಲಸದ ವಿಚಾರವಾಗಿ ಬಂದ್ರೂ ಈಗ ಸದ್ಯಕ್ಕೆ ಆಮೇಲೆ ಬನ್ನಿ, ನಾಳೆ ಬನ್ನಿ, ನಾಳೆ ಬಾ ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬಿಬಿಎಂಪಿ 85% ಸಿಬ್ಬಂದಿಯನ್ನು ಚುನಾವಣಾ ಕೆಲಸಕ್ಕೆ ನೇಮಿಸಿಕೊಂಡು ಕನಿಷ್ಠ 15% ಸಿಬ್ಬಂದಿಯನ್ನು ನಾಗರಿಕ ಸೇವೆಗೆ ಮೀಸಲು ಮಾಡಬೇಕಿತ್ತು ಅಂತ ಸಾರ್ವಜನಿಕರು ಅಸಮಾಧಾನಗೊಂಡಿದ್ದಾರೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಪೊಲೀಸರು ಎಲೆಕ್ಷನ್ ಡ್ಯೂಟಿಯಲ್ಲಿ ಫುಲ್ ಬ್ಯುಸಿ, ಸಂಚಾರಿ ಪೊಲೀಸರು ಟ್ರಾಫಿಕ್ ಆಗದಂತೆ ನೋಡೋದ್ರಲ್ಲಿ ಬ್ಯುಸಿ. ಇದರ ಮಧ್ಯೆ ವಾಹನ ಸವಾರರು ಪೊಲೀಸರು ಇಲ್ಲ ಅಂತ ಹೇಳಿ ಟ್ರಾಫಿಕ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಿದ್ದಾರೆ. ಈಗ ರೂಲ್ಸ್ ಬ್ರೇಕ್ ಮಾಡ್ತಿರೋರಿಗೆ ಎಲೆಕ್ಷನ್ ಆದ್ಮೇಲೆ ಶಾಕ್ ಕಾದಿದೆ. ಹುಷಾರ್. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸಂಚಾರ ನಿಯಮ ಉಲ್ಲಂಘನೆ. ಒಂದು ತಿಂಗಳಲ್ಲಿ 18 ಲಕ್ಷ ಕೇಸ್ಗಳು ಆನ್ಲೈನ್ನಲ್ಲಿ ರಿಜಿಸ್ಟರ್. ಪೊಲೀಸರು ಸುಮ್ಮನಿದ್ರು, ಕಾನೂನು ಮಾತ್ರ ಕೃತ್ಯ ಎಸಗಿದವರ ಮೇಲೆ ಹದ್ದಿನ ಕಣ್ಣಿಟ್ಟಿರುತ್ತೆ ಎಂಬುದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ಹೌದು, ನಗರದಲ್ಲಿ ಕಳೆದ 1-1.5 ತಿಂಗಳಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಉಲ್ಲಂಘನೆಯ ಕೇಸ್ಗಳು ದಾಖಲಾಗ್ತಾನೇ ಇದೆ. ಇದಕ್ಕೆ ಕಾರಣ ಸಂಚಾರಿ ಪೊಲೀಸರು ರಸ್ತೆಯಲ್ಲಿ ನಿಂತು ವಾಹನಗಳನ್ನ ತಡೆಯದೇ ಇರುವುದು. ಇದರಿಂದ ಪೊಲೀಸರು ಇಲ್ಲ ಅಂತ ಹೇಳಿ ಸಿಕ್ಕ ಕಡೆಗಳಲ್ಲಿ ಸಿಕ್ಕ ಹಾಗೆ ವಾಹನ ಸವಾರರು ಓಡಾಡ್ತಿದ್ದಾರೆ. ಇದ್ರ ಜೊತೆಗೆ ಎಷ್ಟೋ ಜನ ಪೊಲೀಸರು ಇಲ್ಲ ಅಂತ ಹೆಲ್ಮೆಟ್ ಹಾಕಿದೆಯೇ ಬೈಕ್ ಓಡಿಸ್ತಿದ್ದಾರೆ. ಇನ್ನೂ ಕೆಲವರಂತೂ ಸಿಗ್ನಲ್ ಬಿದ್ರು ರಾಜಾರೋಷವಾಗಿ ಜಂಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೀಗೆ ರೂಲ್ಸ್ ಬ್ರೇಕ್ ಮಾಡ್ತಿರೋರಿಗೆ ಕಾಕಿ ಚುರುಕು ಮುಟ್ಟಿಸಲು ಮುಂದಾಗಿದೆ. ಫೈನ್ ಕಲೆಕ್ಟ್ ಮಾಡಿ ಕಳಿಸ್ಬಿಡೋದು ಆ ಥರ ಮಾಡಲ್ಲ. ಅದರ ಬದಲು ರೆಗ್ಯುಲರ್ FIRಗಳು 279 ಮತ್ತು 283 IPC ಪ್ರಕಾರ FIRಗಳು ಮಾಡ್ತಾ ಇದ್ದಾರೆ. ಅದನ್ನು ಸಹ ನಮಗೆ ಆಲ್ಮೋಸ್ಟ್ ಈಗ 3000 ಕೇಸಸ್ ಈಗ ನಾವು ಹಾಕಿದ್ದೀವಿ. ನೋಟಿಸ್ ಕೊಟ್ಟರು ಕ್ಯಾರೆ ಅಂತಿಲ್ಲ ವಾಹನ ಸವಾರರು. ಚುನಾವಣೆ ಬಳಿಕ ಮನೆ ಬಾಗಿಲಿಗೆ ಬರ್ತಾರೆ ಸಂಚಾರಿ ಪೊಲೀಸರು. ಇತ್ತ ಪೊಲೀಸರು ಹಾಕಿದ ಕ್ಯಾಮೆರಾಗಳಲ್ಲಿ ಕೇಸ್ಗಳ ಮೇಲೆ ಕೇಸ್ಗಳು ದಾಖಲಾಗ್ತಾನೆ ಇದೆ. ಈ ತಿಂಗಳಲ್ಲಿ ಸುಮಾರು 18 ಲಕ್ಷಕ್ಕೂ ಅಧಿಕ ಕೇಸ್ಗಳು ಕ್ಯಾಮೆರಾಗಳ ಮೂಲಕ ರಿಜಿಸ್ಟರ್ ಆಗಿದೆ. ಇನ್ನು ಇದರ ಜೊತೆಗೆ ರಸ್ತೆಯಲ್ಲಿ ನಿಂತು ಪೊಲೀಸರು ಫೋಟೋ ತೆಗೆದು ಅದನ್ನ ಅಪ್ಲೋಡ್ ಮಾಡೋ ಕೇಸ್ಗಳು ಕೂಡ ಬೇರೆ. ದಿನಕ್ಕೆ ಅಂದಾಜು ಅಂದ್ರೂ 60ರಿಂದ 70 ಸಾವಿರ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದ್ದು, ರೂಲ್ಸ್ ಬ್ರೇಕ್ ಮಾಡಿರೋರ ಮನೆಗೆ ನೋಟಿಸ್ಗಳನ್ನ ಕಳಿಸ್ತಿದ್ದಾರೆ. ಚುನಾವಣೆ ಬಳಿಕ ಹೆಚ್ಚಿನ ದಂಡ ಇರೋ ವಾಹನಗಳನ್ನ ಜಪ್ತಿ ಮಾಡೋದ್ರ ಜೊತೆಗೆ ಮನೆ ಬಾಗಿಲಿಗೆ ಹೋಗಿ ದಂಡ ವಸೂಲಿಗೆ ಪೊಲೀಸರು ಚಿಂತನೆಯನ್ನ ಮಾಡಿದ್ದಾರೆ. ಇನ್ನು ಚುನಾವಣಾ ಕೆಲಸಕ್ಕೆ ಟ್ರಾಫಿಕ್ ಸಿಬ್ಬಂದಿಯನ್ನ ಬಳಸಿಕೊಳ್ಳಲಾಗ್ತಿದೆ. ಹೀಗಾಗಿ ಸ್ವಯಂ ಚಾಲಿತವಾಗಿ ಕ್ಯಾಮೆರಾಗಳು ಸಂಚಾರಿ ಉಲ್ಲಂಘನೆಯ ಬಗ್ಗೆ ಹದ್ದಿನ ಕಣ್ಣಿಟ್ಟಿದೆ. ಹೀಗಾಗಿ ಸಿಗ್ನಲ್ ಬ್ರೇಕ್ ಮಾಡೋಕ್ಕೂ ಮುನ್ನ ನೀವು ಹುಷಾರ್. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ರಂಜಾನ್ ಹಬ್ಬದ ವೇಳೆ ನಗರದ ಹಲವೆಡೆ ಫುಡ್ ಮೇಳ ಇರುತ್ತವೆ. ಫ್ರೇಜರ್ ಟೌನ್ನಲ್ಲಂತೂ ರಂಜಾನ್ ವೇಳೆ ನಡೆಯೋ ಫುಡ್ ಮೇಳ ಫೇಮಸ್. ಆದ್ರೆ ಈ ಬಾರಿ ಇದೇ ಫುಡ್ ಮೇಳದಲ್ಲಿ ಕಿರಿಕ್ಗಳಾಗ್ತಿದ್ವು. BBMP ಸಹ ಎಂಟ್ರಿ ಆಗಿದೆ. ಏನಿದು ಆಹಾರ ಮೇಳದಲ್ಲಿನ ಸಮಸ್ಯೆ ಅಂತೀರಾ? ಈ ಸ್ಟೋರಿ ನೋಡಿ. ರಂಜಾನ್ ಫುಡ್ ಮೇಳಕ್ಕೆ ಸ್ಥಳೀಯರಿಂದಲೇ ವಿರೋಧ. ಫ್ರೇಜರ್ ಟೌನ್ನಲ್ಲಿನ ಫುಡ್ ಮೇಳ ಬಂದ್ಗೆ ಒತ್ತಾಯ. ರಂಜಾನ್ ವೇಳೆ ಫ್ರೇಜರ್ ಟೌನ್ನಲ್ಲಿ ನಡೆಯೋ ಫುಡ್ ಮೇಳ ಅಂದ್ರೆ ಆಹಾರ ಪ್ರಿಯರಿಗೆ ಸಂಭ್ರಮವೋ ಸಂಭ್ರಮ. ಸಂಜೆಯಾದ್ರೆ ಸಾಕು ಈ ಏರಿಯಾದಲ್ಲಿ ಸಿಹಿ ತಿಂಡಿಗಳಿಂದ ಹಿಡಿದು ಬಗೆ ಬಗೆಯ ನಾನ್ ವೆಜ್ ಆಹಾರಗಳ ಘಮಲು ತುಂಬಿ ಹೋಗಿರುತ್ತೆ. ಫ್ರೇಜರ್ ಟೌನ್ನ ರಸ್ತೆಯ ಎರಡೂ ಬದಿಗಳಲ್ಲೂ ವಿವಿಧ ಸ್ಟಾಲ್ಗಳಲ್ಲಿ ಅದೆಷ್ಟೋ ಆಹಾರ ಪ್ರಿಯರು ತಮ್ಮಿಷ್ಟದ ಸವಿಯನ್ನ ಸವಿಯೋಕೆ ಆಗಮಿಸ್ತಾರೆ. ಅದರಂತೆ ಈ ಬಾರಿ ಕೂಡ ರಂಜಾನ್ ಹಿನ್ನೆಲೆ ಫ್ರೇಜರ್ ಟೌನ್ನಲ್ಲಿ ಫುಡ್ ಮೇಳ ನಡೆಯುತ್ತಿದೆ. ಫುಡ್ ಮೇಳದ ವಿರುದ್ಧ ಫ್ರೇಜರ್ ಟೌನ್ನ ಸ್ಥಳೀಯರೇ ಸಮರ ಸಾರಿದ್ದಾರೆ. ಫುಡ್ ಮೇಳದಿಂದ ಟ್ರಾಫಿಕ್ ಸಮಸ್ಯೆಯಾಗ್ತಿದೆ, ಆ ಏರಿಯಾದ ಸ್ವಚ್ಛತೆ ಹಾಳಾಗ್ತಿದೆ ಅಂತ ಆರೋಪಿಸಿರೋ ಫ್ರೇಜರ್ ಟೌನ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಫುಡ್ ಮೇಳ ರದ್ದು ಮಾಡುವಂತೆ BBMPಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದೆ. ಈ ಮೇಳ ಒಂದು ಮೇಳ ಅಂತೀವಿ, ಅದು
ಆಕ್ಚುಲಿ ಮೇಲ ಅಂದ್ರೆ ಏನು ಆರ್ಗನೈಸ್ಡ್ ಆಗಿ ಬರತ್ತೆ. ಇಲ್ಲಿ ಆರ್ಗನೈಸ್ಡ್ ಮೇಲ ಇಲ್ಲ ಯಾರು ಬೇಕಾ ಹೇಗ್ ಬೇಕಾ ಅದನ್ನ ಬಂದ್ಬಿಟ್ಟು ಅವ್ರು ಸ್ಟಾಲ್ ಹಾಕಿರೋದು. ಅದು ಒಳಗೆ ಇಟ್ಕೊಂಡು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ. ಇದು ಏನ್ ಮಾಡಿದಾರೆ ಅಂದ್ರೆ ನಾವು ಮಾಡ್ಕೊಂತೀವಿ ಅಂದ್ರೆ ಎಲ್ಲರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು. ಇನ್ನು ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಕೂಡ ಫುಡ್ ಮೇಳದಿಂದ ಫ್ರೇಜರ್ ಟೌನ್ನಲ್ಲಿ ಕಸದ ರಾಶಿ ಬಿದ್ದಿರೋ ವಿಡಿಯೋ ಹಂಚಿಕೊಂಡಿದ್ದು, ಫುಡ್ ಮೇಳದಿಂದ ಈ ಏರಿಯಾದ ಸೌಂದರ್ಯ ಹಾಳಾಗ್ತಿದೆ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇತ್ತ ಫುಡ್ ಮೇಳ ರದ್ದು ಮಾಡುವಂತೆ ಸ್ಥಳೀಯರು ಮಾಡಿರೋ ಮನವಿಗೆ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ದಿಢೀರಂತ ಅಂಗಡಿ ಬಂದ್ ಮಾಡಿ ಅಂದ್ರೆ ನಮಗೆ ನಷ್ಟ ಆಗುತ್ತೆ ಅಂತಿದ್ದಾರೆ. ಸದ್ಯ ನಿವಾಸಿಗಳಿಂದ ದೂರು ಬಂದ ಬೆನ್ನಲ್ಲೇ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ಬಳಿಕ ಮುಖಂಡರ ಜೊತೆ ಮಾತುಕತೆ ನಡೆಸಿದ ಅಧಿಕಾರಿಗಳು ಅಂಗಡಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ.